ಲಿಬ್ರೆ ಆಫೀಸ್ ಬೇಸ್ನ ಸ್ಪೋಕನ್ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ ಡೇಟಾಬೇಸ್ ಡಿಸೈನ್ ಮೇಲಿನ ಹಿಂದಿನ ಟ್ಯುಟೋರಿಯಲ್ನ ಮುಂದುವರಿಕೆಯಾಗಿದೆ. ಇಲ್ಲಿ ನಾವು ಈ ಕೆಳಗಿನ ವಿಷಯಗಳನ್ನು ಕಲಿಯಲಿದ್ದೇವೆ. ಮಾಹಿತಿ ಐಟಂಗಳನ್ನು ಕಾಲಂಗಳಾಗಿ ಪರಿವರ್ತಿಸುವುದು, ಪ್ರೈಮರಿ ಕೀಗಳನ್ನು ನಿರೂಪಿಸುವುದು ಮತ್ತು ಟೇಬಲ್ ರಿಲೇಶನ್ಶಿಪ್ ಗಳನ್ನು ವ್ಯವಸ್ಥೆಗೊಳಿಸುವುದು. ಕಳೆದ ಟ್ಯುಟೋರಿಯಲ್ ನಲ್ಲಿ ನಾವು ಸರಳವಾದ ಲೈಬ್ರರಿ ಅಪ್ಲಿಕೇಶನ್ ಗೆ ಡೇಟಾಬೇಸ್ ಡಿಸೈನ್ ನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೆವು. ಮೊದಲಿಗೆ ನಾವು ಲೈಬ್ರರಿ ಡೇಟಾಬೇಸ್ ನಿರ್ಮಿಸುವ ಉದ್ದೇಶವನ್ನು ನಿರ್ಣಯಿಸಿದೆವು. ನಂತರ ನಾವು ಲೈಬ್ರರಿ ಕುರಿತ ಮಾಹಿತಿಯನ್ನು ಕಂಡುಹುಡುಕಿ ಮತ್ತು ಅಣಿಗೊಳಿಸಿ ಈ ಪ್ರಕ್ರಿಯೆಯನ್ನು ಮುಂದುವರಿಸಿದೆವು ಮತ್ತು ಮಾಹಿತಿಯನ್ನು ಟೇಬಲ್ ಗಳಾಗಿ ವಿಂಗಡಿಸಿದೆವು. ಅಲ್ಲದೆ ನಾವು ನಮ್ಮ ಲೈಬ್ರರಿ ಡೇಟಾಬೇಸ್ ಅನ್ನು 4 ಟೇಬಲ್ ಗಳಾಗಿ ಗುರುತಿಸಿದೆವು. ಅವೆಂದರೆ ಬುಕ್ಸ್, ಆಥರ್ಸ್, ಪಬ್ಲಿಕೇಶನ್ಸ್ ಮತ್ತು ಮೆಂಬರ್ಸ್. ಈಗ ನಾವು ಮಾಹಿತಿಯ ಐಟಂಗಳನ್ನು ಕಾಲಂಗಳಾಗಿ ಪರಿವರ್ತಿಸುವ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ನಾವು ಪ್ರತಿ ಟೇಬಲ್ ನಲ್ಲಿ ಯಾವ ಮಾಹಿತಿಯನ್ನು ಶೇಖರಿಸಬೇಕು ಎಂಬುದನ್ನು ನಿರ್ಧರಿಸಲಿದ್ದೇವೆ. ಈ ಹಿಂದೆ ನಾವು ಗುರುತಿಸಿದ ಪ್ರತಿಯೊಂದು ಮಾಹಿತಿಯು ಇಲ್ಲಿ ಫೀಲ್ಡ್ ಆಗುತ್ತದೆ ಮತ್ತು ಟೇಬಲ್ ನಲ್ಲಿ ಕಾಲಂ ಆಗಿ ಇದನ್ನು ಡಿಸ್ಪ್ಲೇ ಮಾಡಲಾಗುತ್ತದೆ. ಸ್ಕ್ರೀನ್ ನಲ್ಲಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಬುಕ್ಸ್ ಟೇಬಲ್ 5 ಕಾಲಂಗಳನ್ನು ಹೊಂದಿದ್ದು ಇವುಗಳನ್ನು ಫೀಲ್ಡ್ ಗಳು ಎಂದು ಸಹ ಕರೆಯಲಾಗುತ್ತದೆ. ಹೀಗೆ ಇಲ್ಲಿನ ಪ್ರತಿ ಸಾಲು ಅಥವಾ ಕಾಲಂ ತನ್ನ ಕಾಲಂ ನಲ್ಲಿ ನಿಖರವಾಗಿ ಒಂದು ಪುಸ್ತಕದ ಕುರಿತು ಮಾತ್ರ ಮಾಹಿತಿಯನ್ನು ಹೊಂದಿರುತ್ತದೆ. ಇದೇ ರೀತಿ ಆಥರ್ಸ್ ಟೇಬಲ್ ನ ಪ್ರತಿ ರೆಕಾರ್ಡ್ ಒಬ್ಬ ಲೇಖಕರ ಕುರಿತು ಮಾತ್ರ ಮಾಹಿತಿಯನ್ನು ಹೊಂದಿರುತ್ತದೆ ಮತ್ತು ಪಬ್ಲಿಷರ್ಸ್ ಟೇಬಲ್ ನಲ್ಲಿನ ಪ್ರತಿ ರೆಕಾರ್ಡ್ ಒಬ್ಬ ಪ್ರಕಾಶಕರ ಕುರಿತು ಮಾತ್ರ ಮಾಹಿತಿಯನ್ನು ಹೊಂದಿರುತ್ತದೆ. ಈಗ ನಮ್ಮ ಅಗತ್ಯತೆಗಳಿಗೆ ತಕ್ಕುದಾಗಿ ಕಾಲಂಗಳನ್ನು ಇನ್ನಷ್ಟು ಪರಿಷ್ಕರಿಸಬಹುದು. ಉದಾಹರಣೆಗೆ ನಾವು ಆಥರ್ ನೇಮ್ ಅನ್ನು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಆಗಿ ಪ್ರತ್ಯೇಕಿಸಬಹುದು. ಹೀಗೆ ಮಾಡಿದರೆ ಈ ಕಾಲಂಗಳ ಮೂಲಕವೇ ನಾವು ಹುಡುಕಬಹುದು ಅಥವಾ ವಿಂಗಡಿಸಬಹುದು. ಅಲ್ಲದೆ ಎಣಿಕೆಗಳ ಫಲಿತಾಂಶಗಳನ್ನು ಟೇಬಲ್ ಗಳಲ್ಲಿ ಪ್ರತ್ಯೇಕವಾಗಿ ಶೇಖರಿಸುವ ಅಗತ್ಯವಿರುವುದಿಲ್ಲ. ಏಕೆಂದರೆ ನಾವು ಫಲಿತಾಂಶವನ್ನು ನೋಡಲು ಇಚ್ಛಿಸಿದಾಗಲೆಲ್ಲ ಬೇಸ್ ಎಣಿಕೆಗಳನ್ನು ಮಾಡಬಹುದು. ಈಗ ನಮಗೆ ಟೇಬಲ್ ಗಳು ಮತ್ತು ಕಾಲಂಗಳ ಕುರಿತು ಸ್ಪಷ್ಟ ಚಿತ್ರಣ ದೊರಕಿರುವುದರಿಂದ ಪ್ರೈಮರಿ ಕೀಗಳನ್ನು ನಾವು ಹೇಗೆ ನಿರೂಪಿಸಬಹುದು ಎಂಬುದನ್ನು ನೋಡೋಣ. ಪ್ರೈಮರಿ ಕೀ ಎಂದರೇನು? ಪ್ರತಿಯೊಂದು ಟೇಬಲ್ ಇದರಲ್ಲಿ ಶೇಖರಿಸಿರುವ ಪ್ರತಿ ಸಾಲನ್ನು ವಿಶಿಷ್ಟವಾಗಿ ಗುರುತಿಸುವ ಕಾಲಂ ಅಥವಾ ಕಾಲಂಗಳ ಸೆಟ್ ಅನ್ನು ಒಳಗೊಂಡಿರಬೇಕು. ಈ ಕಾಲಂ ಅಥವಾ ಕಾಲಂಗಳ ಸೆಟ್ ಅನ್ನು ಟೇಬಲ್ ನ ಪ್ರೈಮರಿ ಕೀ ಎಂದು ಕರೆಯಲಾಗುತ್ತದೆ. ಇದು ಕೆಲವೊಮ್ಮೆ ಬುಕ್ ಐಡಿ ಅಥವಾ ಆಥರ್ ಐಡಿ ತರ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿರುತ್ತದೆ. ನಾವು ಪ್ರೈಮರಿ ಕೀ ಫೀಲ್ಡ್ ಗಳನ್ನು ಅನೇಕ ಟೇಬಲ್ ಗಳಿಂದ ಲಾಜಿಕಲ್ ಸಂಬಂಧಿತ ಡೇಟಾವನ್ನು ಬೇಗನೆ ಒಡಗೂಡಲು ಮತ್ತು ನಮಗಾಗಿ ಡೇಟಾವನ್ನು ಒಟ್ಟಿಗೆ ತರಲು ಬಳಸಬಹುದು. ಹಾಗೂ ನಾವು ಪ್ರೈಮರಿ ಕೀಯಲ್ಲಿ ಡುಪ್ಲಿಕೇಟ್ ಮೌಲ್ಯಗಳನ್ನು ಹೊಂದಿರುವುದಿಲ್ಲ. ಉದಾಹರಣೆಗೆ ನಾವು ಜನರ ಹೆಸರುಗಳನ್ನು ಪ್ರೈಮರಿ ಕೀ ಆಗಿ ಬಳಸುವಂತಿಲ್ಲ, ಏಕೆಂದರೆ ಹೆಸರುಗಳು ವಿಶಿಷ್ಟ ಅಲ್ಲ. ಒಂದೇ ಟೇಬಲ್ ನಲ್ಲಿ ಒಂದೇ ಹೆಸರಿನ ಇಬ್ಬರೂ ಇರಬಹುದು. ನಂತರ ಪ್ರೈಮರಿ ಕೀಯು ಯಾವಾಗಲೂ ಮೌಲ್ಯವನ್ನು ಹೊಂದಿರಬೇಕು. ಒಂದು ವೇಳೆ ಇದು ಖಾಲಿ ಅಥವಾ ನಲ್ ಆಗಿದ್ದರೆ ನಾವು ಇದನ್ನು ಪ್ರೈಮರಿ ಕೀ ಎಂಬುದಾಗಿ ಪರಿಗಣಿಸಲಾಗದು. ಮತ್ತು ಪ್ರೈಮರಿ ಕೀ ಕಾಲಂ ಯಾವಾಗಲೂ ಮೌಲ್ಯವನ್ನು ಹೊಂದಲು ನಾವು ಫೋರ್ಸ್ ಮಾಡಬಹುದು. ಇದಕ್ಕಾಗಿ ಕಾಲಂನ ಡೇಟಾ ಟೈಪ್ ಅನ್ನು ಆಟೋನಂಬರ್ ಆಗಿ ವ್ಯವಸ್ಥೆಗೊಳಿಸಬೇಕು. ಇದನ್ನು ಬೇಸ್ ಸ್ವಯಂಚಾಲಿತವಾಗಿ ರಚಿಸುತ್ತದೆ. ಸ್ಕ್ರೀನ್ ನಲ್ಲಿರುವ ಚಿತ್ರದಲ್ಲಿ ತೋರಿಸಿರುವಂತೆ ನಮ್ಮ ಟೇಬಲ್ ಗಳಿಗೆ ಪ್ರೈಮರಿ ಕೀಗಳನ್ನು ಈ ಕೆಳಗಿನಂತೆ ವ್ಯವಸ್ಥೆಗೊಳಿಸಬಹುದು. ಬುಕ್ಸ್ ಟೇಬಲ್ ಗೆ ಬುಕ್ ಐಡಿ, ಆಥರ್ಸ್ ಟೇಬಲ್ ಗೆ ಆಥರ್ ಐಡಿ, ಪಬ್ಲಿಷರ್ಸ್ ಟೇಬಲ್ ಗೆ ಪಬ್ಲಿಷರ್ ಐಡಿ. ಇದೇ ರೀತಿ ಇಲ್ಲಿ ತೋರಿಸದಿದ್ದರೂ ಮೆಂಬರ್ಸ್ ಟೇಬಲ್ ಗೆ ಮೆಂಬರ್ ಐಡಿ ಯು ಪ್ರೈಮರಿ ಕೀ ಎನಿಸಲಿದೆ. ಅಂತಿಮವಾಗಿ ಟೇಬಲ್ ಗಳಲ್ಲಿ ಪ್ರೈಮರಿ ಕೀಗಳನ್ನು ವ್ಯವಸ್ಥೆಗೊಳಿಸಿ ನಾವು ಎಂಟಿಟಿ ಇಂಟಿಗ್ರಿಟಿಯನ್ನು ಕಾರ್ಯಗತಗೊಳಿಸುತ್ತೇವೆ. ಎಂಟಿಟಿ ಇಂಟಿಗ್ರಿಟಿಯು ಟೇಬಲ್ ನ ಒಳಗೆ ಯಾವುದೇ ಡುಪ್ಲಿಕೇಟ್ ರೆಕಾರ್ಡ್ ಗಳು ಇಲ್ಲ ಎಂಬುದನ್ನು ಖಚಿತಪಡಿಸುತ್ತದೆ.
ಅಲ್ಲದೆ ಪ್ರತಿ ಟೇಬಲ್ ಒಳಗೆ ಫೀಲ್ಡ್ ಅನ್ನು ಗುರುತಿಸುವ ಫೀಲ್ಡ್ ವಿಶಿಷ್ಟವಾಗಿದೆ ಮತ್ತು ಯಾವ ಕಾರಣಕ್ಕೂ ನಲ್ ಆಗಿಲ್ಲ ಎಂಬುದನ್ನು ಇದು ಖಾತರಿಪಡಿಸುತ್ತದೆ. ಈಗ ನಾವು 3 ಟೇಬಲ್ಗಳಲ್ಲಿ ಪ್ರೈಮರಿ ಕೀಗಳನ್ನು ಹೊಂದಿರುವುದರಿಂದ ರಿಲೇಶನ್ಶಿಪ್ ಗಳನ್ನು ವ್ಯವಸ್ಥೆಗೊಳಿಸುವ ಮೂಲಕ ನಾವು ಅವೆಲ್ಲವನ್ನು ಒಟ್ಟಿಗೆ ತರಬಹುದು. ಈ ಕಲ್ಪನೆಯನ್ನು ಬೇಸ್ ಬೆಂಬಲಿಸುವುದರಿಂದ ಬೇಸ್ ಅನ್ನು ರಿಲೇಶನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ ಸಂಕ್ಷಿಪ್ತವಾಗಿ RDBMS ಎಂದು ಕರೆಯಲಾಗುತ್ತದೆ. ಇಲ್ಲಿ ಕೆಲವು ಪ್ರಕಾರದ ರಿಲೇಶನ್ಶಿಪ್ ಗಳಿವೆ. ಇವುಗಳನ್ನು ನಾವೀಗ ನೋಡೋಣ. ಮೊದಲಿಗೆ ನಾವು ಒನ್ ಟು ಮೆನಿ ರಿಲೇಶನ್ಶಿಪ್ ಎಂದರೆ ಏನು ಎಂಬುದನ್ನು ನೋಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಬುಕ್ಸ್ ಮತ್ತು ಆಥರ್ಸ್ ಟೇಬಲ್ ಗಳನ್ನು ನಾವೀಗ ಪರಿಗಣಿಸೋಣ. ಪುಸ್ತಕವನ್ನು ನಿಖರವಾಗಿ ಒಬ್ಬ ಲೇಖಕರು ಬರೆದಿದ್ದಾರೆ. ಆದರೆ ಒಂದೇ ಪುಸ್ತಕವನ್ನು ಇಬ್ಬರು ಅಥವಾ ಅನೇಕ ಲೇಖಕರು ಸೇರಿ ಬರೆದಿರುವ ಪ್ರಸಂಗಗಳು ಎದುರಾಗಬಹುದು. ಆದರೆ ನಮ್ಮ ಉದಾಹರಣೆಯನ್ನು ನಾವು ಒಬ್ಬ ಲೇಖಕರು ಒಂದು ಪುಸ್ತಕವನ್ನು ಬರೆದಿರುವುದಕ್ಕೆ ಮಿತಿಗೊಳಿಸುತ್ತೇವೆ. ನಮ್ಮ ಉದಾಹರಣೆಯನ್ನು ಮುಂದುವರಿಸೋಣ. ಒಬ್ಬ ಲೇಖಕ ಅನೇಕ ಪುಸ್ತಕಗಳನ್ನು ಬರೆಯಬಹುದು. ಹೀಗಾಗಿ ಆಥರ್ಸ್ ಟೇಬಲ್ ನಲ್ಲಿ ಪ್ರತಿನಿಧಿಸಿರುವ ಒಬ್ಬ ಲೇಖಕನಿಗೆ ಅದೇ ಲೇಖಕನು ಬರೆದಿರುವ ಅನೇಕ ಪುಸ್ತಕಗಳನ್ನು ಬುಕ್ಸ್ ಟೇಬಲ್ ನಲ್ಲಿ ಪ್ರತಿನಿಧಿಸಬಹುದು. ಹೀಗಾಗಿ ಇದು ಒನ್ ಟು ಮೆನಿ ರಿಲೇಶನ್ಶಿಪ್ ಆಗಿದೆ. ಹಾಗೂ ನಾವು ಇದನ್ನು ನಮ್ಮ ಲೈಬ್ರರಿ ಡೇಟಾಬೇಸ್ ನಲ್ಲಿ ಪ್ರತಿನಿಧಿಸಬಹುದು. ಇದಕ್ಕಾಗಿ ಪ್ರೈಮರಿ ಕೀ ಆಗಿರುವ ಆಥರ್ ಐಡಿಯನ್ನು ಆಥರ್ಸ್ ಟೇಬಲ್ ನಿಂದ ತೆಗೆದು ಬುಕ್ಸ್ ಟೇಬಲ್ ಗೆ ಸೇರಿಸಬೇಕು ಅಷ್ಟೇ. ಹೀಗಾಗಿ ಬುಕ್ಸ್ ಟೇಬಲ್ ನಲ್ಲಿರುವ ಆಥರ್ ಐಡಿಯನ್ನು ಫಾರಿನ್ ಕೀ ಎಂದು ಕರೆಯಲಾಗುತ್ತದೆ. ಇದೇ ರೀತಿ ಪಬ್ಲಿಷರ್ಸ್ ಟೇಬಲ್ ನಲ್ಲಿರುವ ಪ್ರೈಮರಿ ಕೀ ಆಗಿರುವ ಪಬ್ಲಿಷರ್ ಐಡಿಯನ್ನು ಬುಕ್ಸ್ ಟೇಬಲ್ ಗೆ ಸೇರಿಸಿದಾಗ ಇದು ಅಲ್ಲಿ ಫಾರಿನ್ ಕೀ ಆಗುತ್ತದೆ. ಹೀಗೆ ಕಾಲಮ್ ಅಥವಾ ಕಾಲಂಗಳ ಸೆಟ್ ಅನ್ನು ಹಂಚಿಕೊಳ್ಳುವ ಮೂಲಕ ನಾವು ಡೇಟಾಬೇಸ್ ನಲ್ಲಿ ಒನ್ ಟು ಮೆನಿ ರಿಲೇಶನ್ಶಿಪ್ ಗಳನ್ನು ಪ್ರತಿನಿಧಿಸಬಹುದು. ಜೊತೆಗೆ ಫಾರಿನ್ ಕೀಗಳನ್ನು ಬಳಸಿ ಟೇಬಲ್ ರಿಲೇಶನ್ಶಿಪ್ ಗಳನ್ನು ವ್ಯವಸ್ಥೆಗೊಳಿಸಬಹುದು. ಈ ರೀತಿ ರಿಲೇಶನ್ಶಿಪ್ ಸಾಧಿಸುವುದಕ್ಕಾಗಿ ಟೇಬಲ್ ನ ಪ್ರೈಮರಿ ಕೀಯನ್ನು ಎರಡನೆಯ ಟೇಬಲ್ ನ ಫಾರಿನ್ ಕೀಯಾಗಿ ಪ್ರತಿನಿಧಿಸಬಹುದು. ಈ ಮೂಲಕ ನಾವು ರೆಫರಲ್ ಇಂಟಿಗ್ರಿಟಿಯನ್ನು ಕಾರ್ಯಗತಗೊಳಿಸಬಹುದು. ಅಂದರೆ ಟೇಬಲ್ ನಲ್ಲಿನ ಪ್ರತಿ ಫಾರಿನ್ ಕೀಯು ಸಂಬಂಧಿತ ಟೇಬಲ್ ಗಳಲ್ಲಿ ಸರಿಹೊಂದುವ ಪ್ರೈಮರಿ ಕೀಯ ಮೌಲ್ಯವನ್ನು ಹೊಂದಲಿದೆ. ಈಗ ಮೆನಿ ಟು ಮೆನಿ ರಿಲೇಶನ್ಶಿಪ್ ಅಂದರೆ ಏನು ಎಂಬುದನ್ನು ನೋಡೋಣ. ನಾವೀಗ ಟೇಬಲ್ ಡಿಸೈನ್ ಗೆ ವಾಪಸ್ ಹೋಗೋಣ. ಒಂದು ಪುಸ್ತಕವನ್ನು ಎಷ್ಟೇ ಸಂಖ್ಯೆಯ ಲೈಬ್ರರಿ ಸದಸ್ಯರಿಗೆ ನೀಡಬಹುದು, ಅನೇಕ ಪ್ರತಿಗಳು ಲಭ್ಯವಿದ್ದಲ್ಲಿ. ಇದೇ ರೀತಿ ಸದಸ್ಯನೊಬ್ಬ ಎಷ್ಟೇ ಸಂಖ್ಯೆಯ ಪುಸ್ತಕಗಳನ್ನು ತೆಗೆದುಕೊಳ್ಳಬಹುದು. ಖಂಡಿತವಾಗಿಯೂ ಪುಸ್ತಕಗಳ ಲಭ್ಯತೆಯನ್ನು ಪರಿಗಣಿಸಿ. ಹೀಗೆ ಅನೇಕ ಪುಸ್ತಕಗಳನ್ನು ಅನೇಕ ಸದಸ್ಯರಿಗೆ ನೀಡುವ ಉದಾಹರಣೆ ಇಲ್ಲಿದೆ. ಇದು ಮೆನಿ ಟು ಮೆನಿ ರಿಲೇಶನ್ಶಿಪ್ ಅನ್ನು ಪ್ರತಿನಿಧಿಸುತ್ತದೆ. ಇದಕ್ಕಾಗಿ ಜಂಕ್ಷನ್ ಟೇಬಲ್ ಎನ್ನುವ ಮೂರನೇ ಟೇಬಲ್ ಆದ ಬುಕ್ಸ್ ಇಶ್ಯೂಡ್ ಟೇಬಲ್ ಅನ್ನು ರಚಿಸಿ. ನಮ್ಮ ಡೇಟಾಬೇಸ್ ನಲ್ಲಿ ಮೆನಿ ಟು ಮೆನಿ ರಿಲೇಶನ್ಶಿಪ್ ಅನ್ನು ನಾವು ಪ್ರತಿನಿಧಿಸಬಹುದು. ಹಾಗೂ ಇಲ್ಲಿ ಬುಕ್ಸ್ ಮತ್ತು ಮೆಂಬರ್ಸ್ ಇವೆರಡೂ ಟೇಬಲ್ ಗಳಿಂದ ಪ್ರೈಮರಿ ಕೀಗಳನ್ನು ಬುಕ್ಸ್ ಇಶ್ಯೂಡ್ ಟೇಬಲ್ ಗೆ ಸೇರಿಸಲಿದ್ದೇವೆ. ಇದರ ಪರಿಣಾಮವಾಗಿ ಸದಸ್ಯರೊಬ್ಬರಿಗೆ ನೀಡಿದ ಪ್ರತಿ ಪುಸ್ತಕವನ್ನು ಬುಕ್ಸ್ ಇಶ್ಯೂಡ್ ಟೇಬಲ್ ದಾಖಲಿಸುತ್ತದೆ. ಹೀಗೆ ಮೂರನೇ ಜಂಕ್ಷನ್ ಟೇಬಲ್ ಅನ್ನು ರಚಿಸುವ ಮೂಲಕ ನಾವು ಮೆನಿ ಟು ಮೆನಿ ರಿಲೇಶನ್ಶಿಪ್ ಗಳನ್ನು ಪ್ರತಿನಿಧಿಸಬಹುದು. ಅಂತಿಮವಾಗಿ ಒನ್ ಟು ಒನ್ ರಿಲೇಶನ್ಶಿಪ್ ನೋಡೋಣ. ಕೆಲವೊಮ್ಮೆ ಕೆಲ ಅಟ್ರಿಬ್ಯೂಟ್ ಗಳು ಅಥವಾ ಕಾಲಂಗಳು ನಿರ್ದಿಷ್ಟ ಡೇಟಾಕ್ಕೆ ಸೀಮಿತವಾಗಿರುತ್ತವೆ. ಹೀಗಾಗಿ ಇವು ಯಾವಾಗಲೂ ಡೇಟಾದಿಂದ ತುಂಬಿರುವುದಿಲ್ಲ. ಒಬ್ಬ ಲೇಖಕ ಮಾತ್ರ ವೆಬ್ಸೈಟ್ ವಿಳಾಸ ಹೊಂದಿದ್ದು ಉಳಿದವರು ಈ ವಿಳಾಸ ಹೊಂದಿರದೇ ಇರುವ ಸಂದರ್ಭವನ್ನು ನಾವು ಪರಿಗಣಿಸೋಣ. ಆಥರ್ಸ್ ಟೇಬಲ್ ನಲ್ಲಿ ಹೊಸ ವೆಬ್ಸೈಟ್ ಕಾಲಂ ಅನ್ನು ನಾವು ಬಹುತೇಕ ಖಾಲಿ ಬಿಡುವುದರಿಂದ ನಾವು ಡಿಸ್ಕ್ ಸ್ಥಳವನ್ನು ಪೋಲು ಮಾಡುತ್ತೇವೆ. ಹೀಗಾಗಿ ಈ ಕಾಲಂ ಅನ್ನು ಆಥರ್ ಐಡಿಯ ಪ್ರೈಮರಿ ಕೀಯನ್ನೇ ಹೊಂದಿರುವ ಹೊಸ ಸಪ್ಲಿಮೆಂಟಲ್ ಟೇಬಲ್ ಗೆ ನಾವು ಸರಿಸೋಣ.
ಸಪ್ಲಿಮೆಂಟ್ ಟೇಬಲ್ನಲ್ಲಿರುವ ಪ್ರತಿ ರೆಕಾರ್ಡ್ ಸಹ ಒನ್ ಟು ಒನ್ ರಿಲೇಶನ್ಶಿಪ್ ಅನ್ನು ಪ್ರತಿನಿಧಿಸುವ ಮುಖ್ಯ ಟೇಬಲ್ನಲ್ಲಿರುವ ರೆಕಾರ್ಡ್ಗೆ ಕರಾರುವಾಕ್ಕಾಗಿ ಹೊಂದಿಕೆಯಾಗುತ್ತದೆ. ಹೀಗೆ ನಾವು ನಮ್ಮ ಡೇಟಾಬೇಸ್ನಲ್ಲಿ ರಿಲೇಶನ್ಶಿಪ್ಗಳನ್ನು ವ್ಯವಸ್ಥೆಗೊಳಿಸಲು ಕಲಿತೆವು. ಈ ಮೂಲಕ ನಾವು ಲಿಬ್ರೆ ಆಫೀಸ್ ಬೇಸ್ನಲ್ಲಿ ಡೇಟಾಬೇಸ್ ಡಿಸೈನ್ ಕುರಿತ ಟ್ಯುಟೋರಿಯಲ್ನ ಎರಡನೆಯ ಭಾಗದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ನಾವು ಡೇಟಾಬೇಸ್ ಕುರಿತ ಈ ಕೆಳಗಿನ ವಿಷಯಗಳನ್ನು ಕಲಿತೆವು. ಮಾಹಿತಿಯನ್ನು ಕಾಲಂಗಳಾಗಿ ಪರಿವರ್ತಿಸುವುದು, ಪ್ರೈಮರಿ ಕೀಗಳನ್ನು ನಿರೂಪಿಸುವುದು ಮತ್ತು ಟೇಬಲ್ ರಿಲೇಶನ್ಶಿಪ್ಗಳನ್ನು ವ್ಯವಸ್ಥೆಗೊಳಿಸುವುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ನ ಒಂದು ಭಾಗವಾಗಿದೆ. ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ನೆರವು ಪಡೆದಿದೆ. ಈ ಪ್ರಾಜೆಕ್ಟ್ ಅನ್ನು ಸಂಯೋಜಿಸಿದವರು http://spoken-tutorial.org. ಈ ಲಿಂಕ್ನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ನ ಅನುವಾದಕ ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.